ಶ್ರೀ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ, ಇವತ್ತು ಯಾವ ಡೇಟ್ ಆಫ್ ಬರ್ತ್ ಅಂದರೆ ಯಾವ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದರೆ ನಿಮ್ಮ ಲೈಫ್ ಪಾತ್ ನಂಬರ್ ಯಾವುದು, ಜೀವನ ಸಂಖ್ಯೆ ಯಾವುದು, ಮತ್ತು ಯಾವ ಒಂದು ಲಕ್ಕಿ ನಂಬರ್ನ ನೀವು ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು, ಮತ್ತು ಈ ನಂಬರ್ಸ್ ನಿಜವಾಗ್ಲೂ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆಯಾ, ನಿಜವಾಗ್ಲೂ ಅಷ್ಟೊಂದು ನಾವು ಮಹತ್ವ ಕೊಡಬೇಕಾ, ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಮುಂಬರುವಂತಹ 2024 ಹೊಸ ವರ್ಷ ಯಾವ ರೀತಿಯಾದ ಒಂದು ಬೆನಿಫಿಟ್ಸ್ ಸಿಗುತ್ತೆ, ಏನೆಲ್ಲ ಅಡ್ವಾಂಟೇಜಸ್ ಇದೆ, ಏನೆಲ್ಲ ಒಳ್ಳೆಯದಾಗುತ್ತೆ ನಿಮಗೆ, ಮತ್ತು ಏನೆಲ್ಲ ನಿಮ್ಮ ಲೈಫಲ್ಲಿ ಬರುವಂತಹ ಚಾನ್ಸಸ್ ಇದೆ, ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಕಾರ್ಯಕ್ರಮ 4ನೇ ತಾರೀಕು, 13ನೇ ತಾರೀಕು, 22 ಮತ್ತು 31 ನೀವು ಹುಟ್ಟಿರ್ಬೋದು, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರು ಬೇಕಾದ್ರೂ ಆಗಿರ್ಬೋದು. ಈ ಡೇಟ್ಸಲ್ಲಿ ಹುಟ್ಟಿರೋಂಥವ್ರಿಗೆ ಎಲ್ರಿಗೂ ಕೂಡ ನೀವು ಇದನ್ನು ಶೇರ್ ಮಾಡ್ಬೋದು. ಇಂಪಾರ್ಟೆಂಟ್ ನಂಬರ್ಸ್ ಅಷ್ಟು ಇಂಪಾರ್ಟೆಂಟಾ ಮೇಡಮ್? ಎಷ್ಟೋ ಜನಕ್ಕೆ ಬಿಲೀವ್ ಮಾಡೋಕ್ಕೆ ಆಗಲ್ಲ. ನಂಬರ್ಸ್ ಚೇಂಜ್ ಮಾಡಿಬಿಟ್ರೆ ನಂಗೆ ಲಕ್ ಸಿಕ್ಬಿಡುತ್ತಾ, ನಂಬರ್ಸ್ ಬದಲಾವಣೆ ಮಾಡಿಬಿಟ್ರೆ ನನಗೆ ದುಡ್ಡು ಸಿಕ್ಬಿಡುತ್ತಾ ಅಂತ ಹೇಳಿ ಖಂಡಿತ ಸಾಧ್ಯ ಇದೆ. ಯಾಕೆ ಹೇಳಿ? ಇಂಪಾರ್ಟೆಂಟ್ಲಿ ಈಗ ನೀವು ಹುಟ್ಟಿದ ತಕ್ಷಣ ಮುಖ್ಯವಾಗಿ ಯಾವ ಒಂದು ಸಂಖ್ಯೆನ ಗುರುತಿಸ್ತಾರೆ? ನಿಮ್ಮ ಡೇಟ್ ಆಫ್ ಬರ್ತ್, ಕರೆಕ್ಟ್ ಅಲ್ವಾ? ಸೊ ನಿಮ್ಮ ಹೆಸರು ಗೊತ್ತಾಗತ್ತಾ ಹುಟ್ಟಿದ ತಕ್ಷಣ? ನೀವು ಈ ಹೆಸರು ಅಂತ ಹೇಳಿ ಹುಟ್ಟಿದ ತಕ್ಷಣ ನೋಡೋಂಥದ್ದು ಯಾವ ಸಮಯಕ್ಕೆ ಹುಟ್ಟಿದ್ದೀರಾ, ಯಾವ ಒಂದು ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದ್ದೀರಾ ಅಂತ, ಕರೆಕ್ಟ್ ಅಲ್ವಾ? ಸೊ ಡೇಟ್ ಆಫ್ ಬರ್ತ್ ಅನ್ನೋದು, ಆ ಸಂಖ್ಯೆ ಅನ್ನೋದು, ನ್ಯೂಮರಾಲಜಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ಎಷ್ಟು ಜನ ನೀವು ನೋಡ್ಬೋದು. ಎಕ್ಸಾಂಪಲ್ಸು, ಒಂದು ಸಿನಿಮಾ ನಟಿಯರು ಇರ್ಬೋದು, ಅಥವಾ ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡಿರೋಂಥವ್ರು ಇರ್ಬೋದು, ಲೈಫಲ್ಲಿ ತುಂಬಾ ಚೆನ್ನಾಗಿರೋಂಥವ್ರು ಯಾರು ಬೇಕಾದ್ರೂ ನೀವು ನೋಡಿ ಹೆಚ್ಚು ಪ್ರಾಮುಖ್ಯತೆ ನಂಬರ್ಸ್ಗೆ ಕೊಡ್ತಾರೆ. ನಿಮ್ಮ ಮೊಬೈಲ್ ನಂಬರ್ ಇರ್ಬೋದು, ನಿಮ್ಮ ಗಾಡಿ ನೀವು ಓಡಿಸ್ತಾ ಇರೋಂತಹ 2 ವೀಲರ್ಸ್ 4 ವೀಲರ್ ಗಾಡಿ ನಂಬರ್ಗಳಿರ್ಬೋದು, ಬ್ಯಾಂಕ್ ಅಕೌಂಟ್ ನಂಬರ್ ಇರ್ಬೋದು, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಗೆ ವರ್ಕ್ ಆಗುತ್ತೆ ನೋಡಿ. ಎಷ್ಟೋ ಸಲ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ, ಬಟ್ ದುಡ್ಡೇನಿಲ್ಲಲ್ಲ, ಅದೇನೋ ಈ ಅಕೌಂಟ್ ಮಾಡಿದಾಗಿಂದಲೂ ನನಗಷ್ಟು ಒಳ್ಳೆಯದೇ ಆಗ್ತಾ ಇಲ್ಲ ಅನ್ನೋ ಥರ ಹೇಳ್ತಿರ್ತೀರ. ಸೊ ಹಾಗಾಗಿ ಈ ಒಂದು ಸಂಖ್ಯೆಯಲ್ಲಿ, ಸಂಖ್ಯಾಶಾಸ್ತ್ರದಲ್ಲಿ ನ್ಯೂಮರಾಲಜಿ ತುಂಬಾ ಮಹತ್ವವಾಗಿರುತ್ತೆ, ತುಂಬಾ ಲಕ್ ಫೇವರ್ ಮಾಡುತ್ತೆ. ಸೊ 4ನೇ ತಾರೀಕು ನಾನು ಹೇಳ್ತಿದ್ದಂಗೆ 13ನೇ ತಾರೀಕು, 22 ಮತ್ತು 31 ಈ ಸಂಖ್ಯೆಗಳಲ್ಲಿ, ಈ ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇತ್ತು ಅಂದರೆ, ನೀವು ಹುಟ್ಟಿರೋಂತಹ ದಿನಗಳಿತ್ತು ಅಂತಂದರೆ, ನೀವು ಹುಟ್ಟಿರೋಂತಹ ನಂಬರ್ಸ್ ಇತ್ತು ಅಂತಂದರೆ ಖಂಡಿತ ಈ ಪ್ರಿಡಿಕ್ಷನ್ಸ್ನ ನೀವು ಫಾಲೋ ಮಾಡ್ಬೋದು. ಮತ್ತು 2024 ಯಾವ ರೀತಿ ಇರುತ್ತೆ ಅವೆಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ 4ನೇ ತಾರೀಕು ಈ ಒಂದು ತುಂಬಾ ಡಿಫ್ರೆಂಟ್ ಆಗಿರುವಂತಹ ನಂಬರ್ ಅಂತ ಹೇಳ್ಬೋದು. ವೆರಿ ಡಿಟರ್ಮೈಂಡ್, ವೆರಿ ಕಮಿಟೆಡ್, ಬೇಗ ಕಾಂಪಿಟೇಷನ್ಸ್ಗೆ ಒಳಗಾಗ್ಬಿಡ್ತಾರೆ. ಈ ಸಂಖ್ಯೆಯಲ್ಲಿ ಹುಟ್ಟಿರೋಂಥವ್ರು, ನನ್ನ ಫ್ರೆಂಡ್ 97 ತೆಗೆದಿದ್ದಾರ, ನಾನು 98 ತೆಗಿಲೇಬೇಕು, ನಾನು ಅವನಿಗಿಂತ ಜಾಸ್ತಿ ತೆಗಿಲೇಬೇಕು ಅಂತ ಬೇಗ ಕಾಂಪಿಟೇಷನ್ಸ್ಗೆ ಎಂಟರ್ ಆಗಿಬಿಡ್ತೀರಾ. ಮತ್ತು ಯಾರ ಮಾತು ನೀವು ಖಂಡಿತ ಕೇಳಲ್ಲ. ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಮಾತ್ರ ನಾನು ಈ ಕೆಲಸ ಮಾಡಬೇಕು, ನಾನು ಈ ಕೆಲಸನ ನಡಿಬೇಕು ಅಂತ ನಿಮಗೆ ಅನಿಸಿದ್ರೆ ಮಾತ್ರ, ಅಥವಾ ನಿಮಗೆ ತುಂಬಾ ಪ್ರೀತಿ ಪಾತ್ರ ಆಗಿರೋಂಥವ್ರು, ನಿಮ್ಮನ್ನ ಇಷ್ಟಪಡೋವಂಥವ್ರು ಇರ್ಬೋದು, ಲವ್ ಇರ್ಬೋದು, ಅಥವಾ ಯಾರಾದರೂ ನಿಮ್ಮನ್ನ ತುಂಬ ಅಡ್ಮೈರ್ ಮಾಡೋವಂಥವ್ರು ಹೇಳಿದ್ರೆ ಮಾತ್ರನೇ ನೀವು ಕೇಳೋವಂಥದ್ದು. ಎಷ್ಟೋ ಸಲ ನೀವು ತಾಯಿಗೂ ವಿರುದ್ಧವಾಗಿರ್ತೀರಾ, ತಂದೆಗೂ ವಿರುದ್ಧ ಆಗ್ಬಿಡ್ತೀರಾ. ನಿಮ್ಗೆ ಅದು ಅನ್ಸಲ್ಲ, ಅಂದರೆ ವಿರುದ್ಧ ಆಗಬೇಕು ಅಂತ ಅನ್ಸಲ್ಲ, ಬಟ್ ಏನಾಗುತ್ತೆ, ಎಷ್ಟೋ ಸಲ ನಿಮ್ಗೆ ಅದು ವಿರುದ್ಧವಾಗ್ಬಿಡುತ್ತೆ. ನಿಮ್ಮ ಮನೆಯವ್ರನ್ನೇ ನೀವು ಅಷ್ಟು ಬಿಲೀವ್ ಮಾಡಲ್ಲ, ವಿರುದ್ಧರಾಗ್ಬಿಡ್ತೀರಾ. ಸೊ ಬಟ್ ಎಷ್ಟೋ ಸಲ ಈ ಸಂಖ್ಯೆಯಲ್ಲಿ ಹುಟ್ಟಿರೋಂಥವ್ರು ತುಂಬ ಕಮಿಟೆಡ್. ನಾನು ಹೇಳಿದ್ನಲ್ಲ, ಈ ಕೆಲಸ ಮಾಡಬೇಕು ಅಂತಂದರೆ ಎಷ್ಟೇ ಕಷ್ಟ ಆಗಲಿ ಆ ಕೆಲಸನ ಅವ್ರು ಫುಲ್ಫಿಲ್ ಮಾಡ್ತಾರೆ. ಬೇಕಾದ್ರೆ ನೀವೇ ಅಬ್ಸರ್ವ್ ಮಾಡಿ. ಹೇಳಿದ್ನಲ್ಲ, ನೀವು ಹುಟ್ಟಿರೋರಾಗಿರ್ಬೋದು, ನಿಮಗೆ ಗೊತ್ತಿರೋಂಥ ಫ್ರೆಂಡ್ಸ್, ಲವರ್, ನಿಮ್ಗೆ ನೈಬರ್ಸ್, ನಿಮಗೆ ಹತ್ರ ಅಕ್ಕಪಕ್ಕ ಇರೋಂಥವ್ರು, ನಿಮ್ಮ ಸಿಬ್ಲಿಂಗ್ಸ್ ಯಾರು ಬೇಕಾದರೂ ಸಹ ಈ ಸಂಖ್ಯೆಗಳಲ್ಲಿ ಇರಬಹುದು. ತುಂಬಾ ಮಹತ್ವವಾಗಿರುವಂತಹ ಸಂಖ್ಯೆ, ತುಂಬ ಚೆನ್ನಾಗಿ ಪ್ಲೇ ಮಾಡುತ್ತೆ, ತುಂಬ ಚೆನ್ನಾಗಿ ಅವ್ರ ಲೈಫಲ್ಲಿ ಅಚೀವ್ಮೆಂಟ್ಸ್ನ ಅವ್ರು ಅಚೀವ್ ಮಾಡ್ತಾರೆ. ತುಂಬ ಹೀರೋ ಹೀರೋಯಿನ್ಗಳನ್ನ ನೋಡ್ಬೋದು, ಸಿನಿಮಾ ನಟಿಯರನ್ನು ನೋಡ್ಬೋದು, ಒಳ್ಳೆ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರುವಂಥವ್ರನ್ನು ಸಹ ನಾವು ಈ ಸಂಖ್ಯೆಗಳಲ್ಲಿ ನೋಡ್ಬೋದು. ಪಾಲಿಟಿಕ್ಸಲ್ಲಿ ತುಂಬ ಮೇಜರಾಗಿ ಪ್ಲೇ ಮಾಡುತ್ತೆ ಈ ಒಂದು ಸಂಖ್ಯೆ. ಸೊ 2024 ನಿಮ್ಮ ಲೈಫಲ್ಲಿ ಯಾರಾದರೂ ಹೊಸ ವ್ಯಕ್ತಿ ಎಂಟರ್ ಆಗುವಂಥ ಚಾನ್ಸಸ್ ಇದೆ. ಹೌದು, ಮೇ ಬಿ ನಿಮ್ಮ ಫ್ಯಾಮಿಲಿಯಲ್ಲಾಗ್ಬೋದು, ಯಾವುದಾದ್ರೂ ಮಗು ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು, ನೀವು ಮಗುವಿನ ಜನನ ಆಗ್ಬೋದು, ಅಥವಾ ಮದುವೆಯಿಂದ ಯಾರಾದರೂ ಹೊಸದಾಗಿ ಲೈಫ್ ಬರ್ಬೋದು. ಯಾರಾದರೂ ನೀವು ಲವ್ ಮಾಡ್ತಿತ್ತು ಅಂದರೆ, ಅಥವಾ ಲವ್ ಮಾಡಿಲ್ಲ, ನಾವು ಇದುವರೆಗೂ ಅದ್ರ ಥಿಂಕೇ ಮಾಡಿಲ್ಲ, ನಮ್ಗೆ ಅದ್ರ ಬಗ್ಗೆ ಏನೂ ಒಂದು ಆಲೋಚನೆ ಇಲ್ಲ ಅಂತಂದವರು ಕೂಡ ಮುಂದಿನ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಒಂದು ಆಗಮನ ಆಗುತ್ತೆ. ತುಂಬ ಒಳ್ಳೆಯದಾಗಿರುತ್ತೆ, ಚೆನ್ನಾಗಿರುತ್ತೆ, ವ್ಯಕ್ತಿಯಿಂದ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಯಾವುದೇ ಕಾರಣಕ್ಕೂ ದುಡ್ಡನ್ನು ಸಹ ಯಾರಿಗೂ ಕೊಡಬೇಡಿ. 2ನೇ ಪಾಯಿಂಟು, ದುಡ್ಡನ್ನು ಕೊಡುವಂಥದ್ದು ತುಂಬ ಕಷ್ಟ ಅಂತ ಹೇಳಿ ನಿಮ್ಮ ಹತ್ರ ಬಂದು ಸಾಲವನ್ನು ಅಥವಾ ಸಾಲ ಯಾರಾದರೂ ಕೊಡಿಸು ಅಂತ ಹೇಳುವಂಥದ್ದು 2024 ಖಂಡಿತ ಮಾಡಬೇಡಿ. ಯಾರಿಗಾದ್ರು ನೀವು ಜಾಮೀನು ಕೊಡುವಂಥದ್ದು ಇರ್ಬೋದು, ಏನೋ ಒಂದು ಬರೀ ಸೆಕ್ಯೂರಿಟಿ ನಾನಷ್ಟೇ, ನಾನು ತೊಗೊಂಡಿಲ್ಲ, ಐ ಆಮ್ ಜಸ್ಟ್ ಸೈನಿಂಗ್ ಇಟ್ ಫಾರ್ ಸೆಕ್ಯೂರಿಟಿ ಪರ್ಪಸ್ ಅಂದ್ರೂ ಕೂಡ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ನಷ್ಟ ಆಗುವಂಥದ್ದು ತುಂಬಾ ಕಾಣ್ತಿದೆ. ದುಡ್ಡನ್ನು ಕೊಟ್ಟಾಗ ಮಾತ್ರ, ದುಡ್ಡಿನ ಸಮಸ್ಯೆಗಳಿಗೆ, ಅಂದರೆ ದುಡ್ಡಿಗೆ ಯಾವುದಾದ್ರೂ ನೀವು ನಿಮ್ಮ ಸೈನ್ ಇರ್ಬೋದು, ಅಥವಾ ನಿಮ್ಮ ಒಂದು ಹೆಸರನ್ನು ಉಪಯೋಗಿಸಿ ಯಾರಾದರೂ ತೊಗೊಳ್ತಿದ್ರೆ ಖಂಡಿತ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಬ್ಯಾಂಕ್ ರಿಲೇಟೆಡ್ ಆಗಿತ್ತು ಅಂತಂದರೆ ಅದನ್ನು ಅಷ್ಟೇ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ನಿಮಗೆ ಅವಶ್ಯಕತೆ ಬೀಳುತ್ತೆ.
2024 ನಿಮಗೆ ದುಡ್ಡಿನ ಅವಶ್ಯಕತೆ ಬೀಳುತ್ತೆ. ನೀವೇ ಲೋನ್ ಮಾಡಬಹುದು, ಹೊಸ ಲೋನ್ ಇರ್ಬೋದು, ಮನೆ ಕಟ್ಟುವಂಥ ಸಾಧ್ಯತೆ ತೋರಿಸ್ತಿದೆ. ಅದು ಜಾಗಕ್ಕೆ ಸಂಬಂಧಪಟ್ಟಂಗೆ ಅಥವಾ ಮನೆಗೆ ಸಂಬಂಧಪಟ್ಟಂಗೆ ನೀವು ಲೋನನ್ನು ಮಾಡುವಂಥ ಚಾನ್ಸಸ್ಸು ಹೆಚ್ಚಾಗಿ ತೋರಿಸ್ತೆ. ಅಪ್ರೂವ್ ಆಗುತ್ತೆ, ಸಿಗುತ್ತೆ. ಡೋಂಟ್ ವರಿ ಅಬೌಟ್ ಇಟ್, ಖಂಡಿತ ಆಗೇ ಆಗುತ್ತೆ. ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಕ್ಲಾಶ್ ಆಗುತ್ತೆ. ಎಸ್, ಆಲ್ರೆಡಿ ಇರೋವಂಥವ್ರು ಹೊಸದಾಗಿ ರಿಲೇಷನ್ಶಿಪ್ ಎಂಟರ್ ಆಗ್ತಿರೋಂಥವ್ರಿಗೆ ಹೊಸ ಪರ್ಸನ್ ಬರ್ತಾರೆ ಲೈಫಲ್ಲಿ. ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರೋಂಥವ್ರಿಗೆ ತುಂಬ ಇದಾಗುತ್ತೆ, ತುಂಬ ಕ್ಲಾಶಸ್ ಆಗುತ್ತೆ. ಮತ್ತು ನಿಮ್ಮ ವ್ಯಕ್ತಿತ್ವ ಹೇಗೆ ಅಂತಂದರೆ, ಈಗ ಒಂದೇ ಕಡೆ ನೀವು ಗಮನವನ್ನು ಹೆಚ್ಚಾಗಿ ಕೊಡಲಿಕ್ಕಾಗಲ್ಲ. ನೀವು 10 ಕಡೆ ಕೊಡ್ತಿರ್ತೀರ. ಅಂದರೆ ನಿಮಗೆ ಅಂಥ ಒಂದು ಕೆಪಾಬಿಲಿಟಿ ಇದೆ, ಅಷ್ಟು ಇಂಟೆಲಿಜೆನ್ಸ್ ಇದೆ, ನೀವೊಂದು 10 ಕೆಲಸಗಳನ್ನು ಈಸಿಯಾಗಿ ಮಾಡಬಹುದು ಅಂಥ ಒಂದು ವ್ಯಕ್ತಿತ್ವರಾಗಿರ್ತೀರ. ಆದರೆ ಏನಾಗುತ್ತೆ, ಅದರಿಂದ ಎಷ್ಟೋ ಸಲ ನಿಮಗೆ ಬೇರೆ ನನ್ನ ಹತ್ರ 100% ಟೈಮ್ ಕೊಡಲ್ಲ, ನನ್ನ ಹತ್ರ ಇವರು ಹೆಚ್ಚಾಗಿ ಟೈಮ್ನ ಸ್ಪೆಂಡ್ ಮಾಡಲ್ಲ ಅನ್ನೋಂಥ ಒಂದು ಪಾಯಿಂಟ್ಸ್ ನಿಮ್ಮಲ್ಲಿ ರೈಸ್ ಆಗುತ್ತೆ. ಅವಾಗ ಅದರಲ್ಲೂ ಮುಖ್ಯವಾಗಿ ನೀವು ಆಲ್ರೆಡಿ ಮದುವೆ ಆಗಿದ್ದು ಅಥವಾ ರಿಲೇಷನ್ಶಿಪ್ಪಲ್ಲಿತ್ತು ಅಂತಂದರೆ ಆ ಒಂದು ಇದರಲ್ಲಿ ಕ್ಲಾಶಸ್ ಆಗುತ್ತೆ. ತುಂಬಾ ಸರಳ ಪರಿಹಾರ ನಾನು ನಿಮಗೆ ಇವತ್ತಿನ ದಿನ ತಿಳಿಸ್ಕೊಡ್ತೀನಿ. ನೀವೆಲ್ಲ ನೋಡೇ ಇರ್ತೀರಾ, ಈ ಥರ ಒಂದು ಜೆಮ್ ಸ್ಟೋನ್ ನಿಮಗೆ ಸಿಗುತ್ತೆ. ಐ ಕಾನ್ ಸೇ ಇಟ್ ಆಸ್ ಅ ಜೆಮ್ ಸ್ಟೋನ್ ಅಂತ ಹೇಳಿ, ರೋಸ್ ಕ್ವಾರ್ಟರ್ಸ್ ಅಂತ ಹೇಳಿ. ಇದು ಒಂದು ವಿಶೇಷವಾಗಿರುವಂತಹ, ತುಂಬಾ ಮಹತ್ವವಾಗಿರುವಂತಹ ಒಂದು ಹೀಲಿಂಗ್ ಸ್ಟೋನ್ ಅಂತ ಹೇಳ್ಬೋದು. ಕ್ರಿಸ್ಟಲ್ ಕುಡ್ ಆಲ್ಸೋ ಟೇಕ್ ಇಟ್ ಆಸ್ ಅ ಕ್ರಿಸ್ಟಲ್, ಹೀಲಿಂಗ್ ಕ್ರಿಸ್ಟಲ್ ಅಂತ ಹೇಳ್ಬೋದು. ರೋಸ್ ಕ್ವಾರ್ಟರ್ಸ್ ತುಂಬ ಜನ ಇದನ್ನು ಹಾಕ್ಕೊಂಡಿರ್ತೀರಾ, ನಿಮ್ಮ ಹತ್ರ ಇರುತ್ತೆ. ಯಾವ ಒಂದು ಪರ್ಪಸ್ಗೆ ಯೂಸ್ ಮಾಡಬೇಕು ಗೊತ್ತಾಗಲ್ಲ, ಇದನ್ನು ಏನು ಮಾಡಬೇಕು ಅಂತ ಎಷ್ಟು ಜನಕ್ಕೂ ಗೊತ್ತಿರಲ್ಲ. ಈ ಥರ ಇರುತ್ತೆ. ಕೆಲವರು ಬ್ರೇಸ್ಲೆಟ್ ರೂಪದಲ್ಲಿ ಹಾಕ್ಕೊಂಡಿರ್ತೀರ, ಕೆಲವರು ಅದು ದೊಡ್ಡದಾಗಿ ನಿಮಗೆ ಸ್ಟೋನೇ ಸಿಕ್ಕಿರುತ್ತೆ, ಎಲ್ಲೋ ಇಟ್ಟಿರ್ತೀರ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಅಂತ ಹೇಳಿ. ಈ ಥರದೊಂದು ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ರೋಸ್ ಕ್ವಾರ್ಟರ್ಸ್ ಆಗಿರೋಂಥದ್ದು ನಿಮ್ಮ ಹತ್ರ, ನಿಮ್ಮ ಒಂದು ಪಾಕೆಟಲ್ಲಿ, ಹೆಣ್ಣು ಮಕ್ಕಳಾಗಿರೋ ನಿಮ್ಮ ವಾಲೆಟಲ್ಲಿ, ನಿಮ್ಮ ಬ್ಯಾಗಲ್ಲಿ ಇದನ್ನು ಇಟ್ಕೊಂಡಿರಿ. ತುಂಬಾ ಅಬಂಡೆಂಟಾಗಿ ನಿಮಗೆ ಹೋಗುವಂಥ ಕೆಲಸ ಕಾರ್ಯಗಳಲ್ಲಿ ಅಟ್ರ್ಯಾಕ್ಟ್ ಮಾಡುತ್ತೆ. ದುಡ್ಡಿನ ವಿಚಾರಗಳಿರ್ಬೋದು ಅಟ್ರ್ಯಾಕ್ಟ್ ಮಾಡುತ್ತೆ. ನಿಮ್ಮ ರಿಲೇಷನ್ಶಿಪ್ ವಿಚಾರ ಇರ್ಬೋದು, ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಇರ್ಬೋದು. ಎಷ್ಟೋ ಸಲ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಾಳೆ ದಿನ ನೀವು ಜಗಳ ಮಾಡಿ ಡಿವೋರ್ಸ್ ಲೆವೆಲ್ವರೆಗೂ ಹೋಗಿ ನಂತರ ನೀವು ಯೋಚನೆ ಮಾಡೋದಕ್ಕಿಂತ ನೀವು ಇವಾಗಲೇ ಯೋಚನೆ ಮಾಡೋದು ತುಂಬ ಇಂಪಾರ್ಟೆಂಟು. ತುಂಬ ಜನಕ್ಕೆ ಹೇಳ್ತಿರ್ತೀನಿ, ಈ ಥರ ಆಗುತ್ತೆ ಅಂತ ತೋರಿಸ್ತಿದೆ ಅಂತಂದರೆ ನೀವು ಮುನ್ನೆಚ್ಚರಿಕೆ ಪಡ್ಕೋಬೋದಲ್ವಾ. ಕರೆಕ್ಟ್, ರೈಟ್? ಸೊ ಇವೆಲ್ಲ ಪ್ರಿಡಿಕ್ಷನ್ಸ್ ಏನಕ್ಕೆ ಹೇಳ್ತೀವಿ, ನಿಮಗೆ ಹೆದರಿಸಬೇಕು ಅಂತಲ್ಲ. ನೀವು ಈ ಥರ ಒಂದು ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳುವಂತಹ ಚಾನ್ಸಸ್ ಇದೆ. ನೀವು ಅದರಿಂದ ಆಚೆ ಬರಲಿಕ್ಕೆ ಏನು ಮಾಡಬೇಕು ಅಂತ ಮುನ್ನೆಚ್ಚರಿಕೆ ಹೊರಬೋದು. ಸೊ ಹಾಗಾಗಿ ನಿಮಗೆ ತಿಳಿಸ್ಕೊಡ್ತಾರೆ ಅಂಥದ್ದು. ಈವನ್ ಮದುವೆ ವಿಚಾರದಲ್ಲೂ ಅಷ್ಟೇ, ತುಂಬ ಅರ್ಜೆಂಟಲ್ಲಿ ಮಾಡ್ಕೊಂಡ್ಬಿಡ್ತೀರಾ. ತುಂಬ ಅರ್ಜೆಂಟಲ್ಲಿ ಆಗೋಗುತ್ತೆ. ಒಂದು 3 ತಿಂಗಳು ಕೂಡ ಇರೋಕ್ಕಾಗೋದಿಲ್ಲ. ಎಷ್ಟೋ ತಿಂಗಳಿಗೆ ನಿಮಗೆ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗೇ ಇರೋದಿಲ್ಲ. ನಾನು ಇಂಥವ್ರು ಅಂತ ಗೊತ್ತಿದ್ರೆ ಮದುವೆನೇ ಆಗ್ತಿರ್ಲಿಲ್ಲ ಅಂತಲೂ ಸುಮಾರು ಸಲ ಹೇಳ್ತಿರ್ತಾರೆ. ನನ್ನ ಹತ್ರ ಜಾತಕ ತೋರಿಸೋರ್ಗೂ ನಾನು ಹೇಳ್ತಿರ್ತೀನಿ. ತುಂಬ ಜನ ಇವಾಗಲೂ ಕಾಲ್ ಮಾಡಿ ಹೇಳ್ತಿರ್ತಾರೆ, ಮೇಡಮ್ ನಾವು ಬೇರೆ ಕಡೆ ಎಲ್ಲ ತೋರಿಸಿದ್ವಿ, ಆ ರೀತಿ ಇದೆ ಈ ರೀತಿ ಇದೆ ಅಂತಿದ್ರು, ನಾವು ಯಾವುದಾದ್ರೂ ರಾಂಗ್ ಸೆಲೆಕ್ಷನ್ಸ್ ಮಾಡ್ತಿದ್ವಿ, ಬಟ್ ನಿಮ್ಮ ಹತ್ರ ಜಾತಕ ತೋರಿಸಿದ್ಮೇಲೆ ನಮಗೆ ತುಂಬಾ ಒಳ್ಳೆ ಗೈಡೆನ್ಸ್ ಆಯಿತು, ಒಳ್ಳೆ ಬೆನಿಫಿಟ್ಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ಪ್ರಾಪರ್ ಆಗಿರೋಂಥ ಕಡೆ ತೋರಿಸಿ ಆಗ್ಬೋದು. ಹೇಳ್ಕೋಬೋದು ನೀವು, ಅಯ್ಯೋ ಖರ್ಚಾಗುತ್ತೆ, ಅಲ್ಲಿ ಹೋದರೆ ದುಡ್ಡು ಸ್ಪೆಂಡ್ ಆಗುತ್ತೆ, ಎಲ್ಲಿ ಸ್ಪೆಂಡ್ ಆಗುತ್ತೆ ಅಂತ ಹೇಳಿ. ಬಟ್ ಮಹತ್ವವಾಗಿರೋಂತಹ ಇಂಪಾರ್ಟೆಂಟ್ ಆಗಿರೋಂಥ ಕಾರ್ಯಗಳಿಗೆ ಸ್ಪೆಂಡ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಎಲ್ಲೆಲ್ಲೋ ಅನ್ನೆಸೆಸರಿ ಸ್ಪೆಂಡ್ ಮಾಡಿ ನಿಮಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತಂದಾಗ ಅದು ಖಂಡಿತ ತಪ್ಪು. ಸೊ ಹಾಗಾಗಿ ಇಂಪಾರ್ಟೆಂಟ್ಲಿ ಥಿಂಗ್ಸ್ನ ನೀವು ಮಾಡಿ. ನಿಮಗೆ ಕಾಣ್ತಂಥ ನಂಬರ್ಸ್ಗೂ ನೀವು ಕನ್ಸಲ್ಟೇಷನ್ ತೊಗೊಳ್ಬಹುದು. ನಮ್ಮ ಒಂದು ಸ್ಟಾಫ್ ನಿಮಗೆ ಯಾವ ರೀತಿ ತೊಗೋಬೋದು ಅಂತ ಗೈಡ್ ಮಾಡ್ತಾರೆ. ಮತ್ತು ಹೇಳ್ದಂಗೆ ನೀವು ನಿಮಗೇನಾದರೂ ಹೊಸ ಕಾರ್ಯಕ್ರಮಗಳು ಬೇಕು, ಮೇಡಮ್ ನಾವು ಈ ಥರ ಮಾಡ್ತೀವಿ, ಈ ರೀತಿಯಾದ ಒಂದು ಕಾರ್ಯಕ್ರಮ ನಡೆಸ್ಕೊಡಿ ನನಗೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ನೀವು ಕಮೆಂಟ್ಸ್ ಮಾಡಿ. ನಾನು ನಿಮಗೆ ನನ್ನ ಸಾಧ್ಯತೆಗಳಾದಾಗ ಖಂಡಿತ ಕಾರ್ಯಕ್ರಮಗಳನ್ನ ನಿಮಗೆ ನಡೆಸ್ಕೊಡ್ತೀನಿ. ಮತ್ತು ಇವೆಲ್ಲ ನಿಮ್ಮ ಲೈಫಲ್ಲಿ ನಿಜ ಆದರೂ ಸಹ ನೀವು ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳ ನಿಭವಂತು. ಧನ್ಯವಾದಗಳು.